ಹಾಯ್ ವೆಲ್ಕಮ್ ಟು ಶ್ರೇಯಾ ವ್ಲಾಗ್ಸ್. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಡೈಲಿ ವ್ಲಾಗ್ಸ್ನ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ಕೂಡ ಹೇಳಿ. ಬೆಳಗ್ಗೆ ಇವತ್ತು ಪೂರಿ ತಿಂದಿದ್ದು. ಪೂರಿ ಒಳ್ಳೆ ಸಖತ್ತಾಗಿ ಬಂತು. ಅದು ಊದಬೇಕಲ್ಲ, ಚೆನ್ನಾಗಿ ಓದ್ತು ಗೈಸ್. ಒಂದೊಂದ್ಸತಿ ಊದೋದೇ ಇಲ್ಲ, ಯಾರು ಬರ್ತಾರಲ್ಲ ರಿಲೇಟಿವ್ಸ್, ಆವಾಗ ಕೈ ಕೊಟ್ಬಿಡುತ್ತೆ. ಬಿಡ್ತದೆ, ಚೆನ್ನಾಗಿ ಬರುತ್ತೆ. ಸೊ ಅದಾದಮೇಲೆ ಮಧ್ಯಾಹ್ನಕ್ಕೆ ಒಂದು ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ರು. ನಾನು ಅದನ್ನು ಹಾಗೆ ವಿಡಿಯೋ ಮಾಡ್ಕೊಂಡೆ. ಮೂಗೆಲ್ಲ ಕಟ್ಕೊಬಿಟ್ಟಿದೆ, ಅದಕ್ಕೆ ಸ್ವಲ್ಪ ವಾಯ್ಸು ಒಂಥರ ಬರ್ತಾಯಿದೆ. ಮೂಗಲ್ಲೇ ಮಾತಾಡೋ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾರಲ್ಲ, ಸೊ ಅದು ಇದು ಖಾರ ರುಬ್ಬಂಗಿರಲ್ಲ, ಮತ್ತು ತೆಂಗಿನಕಾಯಿ ಅದೇನೋ ಹಾಕೋಂಗಿರಲ್ಲ. ಜಸ್ಟ್ ನಾರ್ಮಲಾಗಿ ತರಕಾರಿ ಅದು ಇದು ಈರುಳ್ಳಿ, ಖಾರದ ಪುಡಿ ಈ ಥರದ್ದು, ಇದನ್ನು ಮತ್ತು ಕೊತ್ತಂಬರಿ, ಸೊ ಇದನ್ನೆಲ್ಲ ಹಾಕ್ಕೊಂಡು ಮಾಡೋದು. ಮೇ ಬಿ ಪ್ರೀವಿಯಸ್ ವೀಡಿಯೋದಲ್ಲೂ ಹಾಕಿದ್ದೆ ಅನಿಸುತ್ತೆ ಇದೇ ಥರದ್ದು. ಸೊ ಇದು ಸಹ ಖಾರ ರುಬ್ಬದಲ್ಲೇ ಮಾಡ್ತಾನೆ ಇರೋದು ಸಾಂಬಾರು. ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲ ಹಾಕಿರ್ತಾರಲ್ಲ, ಚೆನ್ನಾಗಿರುತ್ತೆ. ಖಾರ ರುಬ್ಬಲಿಲ್ಲ ಅಂದ್ರೂ ಒಂಥರ ಹೋಟೆಲ್ ಸಾಂಬಾರು ಥರ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ಈಗ ಅರಿಶಿನ ಹಾಕೊತಿದ್ದಾರೆ. ಅಷ್ಟೇ, ಇಷ್ಟೇ. ಇದನ್ನು ಕೂಗಿಸ್ಕೋಬೇಕು. ಸೊ ಈಗ ಸಾರು ರೆಡಿ ಆಗುತ್ತೆ. ಅಷ್ಟೇನಾ ಗೈಸ್? ಇದು ಸಾಂಬಾರು ರೆಡಿ ಆಗಿದೆ, ಇವಾಗ ತೋರಿಸ್ತೀನಿ. ನೋಡಿ, ಇಲ್ಲಿ ಸಾಂಬಾರ್ ಇಸ್ ರೆಡಿ. ಇದಕ್ಕೆ ಇವಾಗ ಒಗ್ಗರಣೆ ಮಾಡ್ಕೊತೀನಿ, ಅದನ್ನು ತೋರಿಸ್ತೀನಿ ರೀ. ಎಸ್, ಒಗ್ಗರಣೆಗೆ ಇವಾಗ ಸಾರಿನ ಪಾತ್ರೆ ಇಟ್ಕೊಂಡಿದ್ದೀನಿ. ಕಾಯಿಲೆ ಅದಕ್ಕೆ ಇವಾಗ ಆಯಿಲ್ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಬರ್ತಿದ್ದೇನೆ ಹಿಂಗೆ ಬಂದರೆ. ಇವಾಗ ಸಾಸಿವೆ ಹಾಕೋತಿದ್ದೀನಿ. ಸಾಸಿವೆ ಎಲ್ಲ ಸ್ವಲ್ಪ ಸಿಡಿಲಿ. ಓಕೆ, ಡ್ಯೂಯಲ್ ವ್ಯೂವಲ್ಲಿ ಮಾಡ್ತಿದ್ದೀನಿ ಗೈಸ್, ನೋಡೋಣ ಹೆಂಗೆ ಬರುತ್ತೆ ವಿಡಿಯೋ. ಡ್ಯೂಯಲ್ ವ್ಯೂ. ಇವಾಗ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಆ್ಯಕ್ಚುಲಿ ಒಂದು ಕ್ಯಾಪ್ಸಿಕಮ್ ಇತ್ತು, ಸುಮ್ಮನೆ ಏನಕ್ಕೂ ಯೂಸ್ ಆಗೋದಿಲ್ಲ ಇದು. ಒಂದರಲ್ಲಿ ಇನ್ನೇನು ಮಾಡೋದು, ಸೊ ಸಾಂಬಾರ್ಗೆ ಹಾಕೋತಾ ಇದ್ದೀನಿ ಇವಾಗ. ಸಿಡಿತಿದೆ ಏನಕ್ಕೆ ಯೂಸ್ ಆಗೋಲ್ಲ. ಸೊ ಕ್ಯಾಪ್ಸಿಕಮ್ ಈ ಥರ ಜಾಸ್ತಿ ಏನು ಬೇಯಿಸೋದಿರಲ್ಲ, ಸಾಂಬಾರು ಆಗಿದ್ರೆ ಆಯಿಲಲ್ಲಿ ಒಂಚೂರು ಒಗ್ಗರಣೆ ಹಾಕ್ಬೇಕಾದ್ರೆ ಫ್ರೈ ಮಾಡಿಬಿಟ್ಟು ಹಾಕೋಬಿಟ್ರೆ ಚೆನ್ನಾಗಿರುತ್ತೆ. ಎಷ್ಟು ಸ್ಮೆಲ್ ಒಳ್ಳೆ ಚೆನ್ನಾಗಿದೆ ಕ್ಯಾಪ್ಸಿಕಮ್. ಇವಾಗ ಒಗ್ಗರಣೆ ಇದಕ್ಕೆ ಹಿಂಗೆ ಹಾಕ್ತಿದ್ದೀನಿ. ಕರಿಬೇವು, ಒಣಮೆಣಸಿನ್ಕಾಯಿ ಮತ್ತು ಹಿಂಗು ಹಾಕ್ಕೊಂಡೆ. ಇವಾಗ ಇದು ಆಗಿದೆ, ಬೇಯಿಸಿ ತರಕಾರಿ ಎಲ್ಲ ಬೇಯಿಸಿಟ್ಕೊಂಡೆ ಹಾಕ್ತಿದ್ದೀನಿ. ಇದು ಕುದ್ಬಿಟ್ರೆ ಸ್ವಲ್ಪ ನೀರು ಹಾಕೊಂಡು ಕುದ್ದಿಂಕು ಎತ್ಬಿಡಿ ಒಳಗಡೆಯಿಂದ. ಇತ್ಲಾ? ಹ್ಞೂ
ಗೈಸ್ ಟೇಸ್ಟ್ ನೋಡಿದೆ, ಸಕ್ಕತ್ತಾಗಿದೆ. ಸಕ್ಕತ್ತಾಗಿದೆ ಟೇಸ್ಟ್ ನೋಡ್ತೀನಿ ಗೈಸ್. ಆಯಿತು, ಇದು ರೆಡಿ ಆಯಿತು. ಸೂಪರ್. ಇವಾಗ ಪಲ್ಯ ಮಾಡಬೇಕು ಗೈಸ್. ಇಲ್ಲಿ ಎಣ್ಣೆ ಹಾಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾದ್ಮೇಲೆ ನೋಡ್ತಾ ಇದ್ದೀನಿ ಏನೇನು ಹಾಕ್ತೀನಿ ಅಂತ. ಬಟಾಣಿ, ಈಗ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನೀನೇನು ಈಗ ಮಾತಾಡ್ಕೊಂಡಿಲ್ಲ. ಬಟಾಣಿ ಮೊಟ್ಟೆ ಹಾಕ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಹಂಗಾಗಿ ಬಟಾಣಿ ಇದೆಯೋ ಬಟಾಣಿ ಕಾಲ ಅಲ್ವಾ. ಇಲ್ಲ ಸಣ್ಣದಾಗಿ ಇಟ್ಟಿದ್ದೀನಿ. ಮೆಣಸಿನ್ಕಾಯಿ ಮತ್ತು ಸಣ್ಣದಾಗಿ ಇಟ್ಟಿದ್ದೀನಿ. ಈರುಳ್ಳಿ ಸಣ್ಣದಾಗಿ ಇಟ್ಕೊಂಡಿದ್ದೀನಿ. ದಪ್ಪ ಇಟ್ಟಿದ್ರೆ ಕಾಲು ಸಣ್ಣ ಇರುತ್ತಲ್ವ, ದಪ್ಪ ಇಟ್ಟಿದ್ರೆ ನೀರು ದಪ್ಪ ಬಾಯಿಗೆ ಸಿಗ್ತಾರೆ. ನಾನು ಹೇಳ್ಕೊಂಡು ಹಿಂಗೆ ಹುರಿತಾ ಇದ್ದೀನಿ, ಆಗತ್ತದು ಅರ್ಧಕ್ಕೆ ನೀನು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕಿದ್ರೆ ಬೇಗ ಸ್ವಲ್ಪ ಮೆಲ್ಟಾಗುತ್ತೆ. ಇನ್ನೇನು ಬೇಡ. ಇವಾಗ ಬಟಾಣಿ ಬೇಯಿಸಿಟ್ಕೊಂಡಿದ್ದೀನಿ. ಬೇಯಿಸ್ಕೋಬೇಕು ಫಸ್ಟ್. ತುಂಬ ಹೊತ್ತೇನು ಬೇಯಿಸೋದು ಬೇಕಾದ್ರೆ, ಯಾಕಂದರೆ ಹಸಿ ಬಟಾಣಿ ಅಲ್ವಾ. ನೀವು ಹಾಕ್ತಾ ಬಂದಿದೆ ಇದಕ್ಕೆ ಅದು ಇದು ಮಸಾಲೆ ಹಂಗೆ ರೈಸ್ ಇಲ್ಲಿ ಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ. ಇವಾಗ 2 ದಿವಸ ಮುಂಚೆ ಯಾವಾಗ ಸೇರಿಸ್ಬೇಕು, ಅದು ಇವತ್ತೇ ಹಾಕ್ಬೇಕಾಗುತ್ತೆ. 5 ಜೊತೆ ಸೇರಿಸಿದ ಆಯಿತಾ. ನೆಂದಿದೆ ಸಂಜೆ ಸೇರಿಸ್ಬೇಕು. ತಿನ್ಸೋದಿರಲಿ ಹಾಕ್ತಾ ಇದ್ದೀನಿ. ಬಿಟ್ಕೊಂಡಿರೋದು ಕಾಯಿ. ಬಟಾಣಿ ಮಿಕ್ಸ್ ಮಾಡ್ತಾರೆ. ಹಂಗೆ ಕಟ್ ಮಾಡಿ ಮೊಟ್ಟೆ ಹಾಕ್ತಾ ಇದ್ದೀನಿ. ಒಂದು 4 ಮೊಟ್ಟೆ ಹಾಕ್ತಾ ಇದ್ದೀನಿ. ಮೊಟ್ಟೆ ಎಷ್ಟು ಬೇಕಾದ್ರೂ ಹಾಕೋದು. ನಾವು ಎಷ್ಟು ಜನ ಇರ್ತೀವಿ ನೋಡಿಕೊಂಡು. ನೀವು ಸ್ವಲ್ಪನಾದರೂ ಹಾಕೋಬೋದು, ಜಾಸ್ತಿನಾದರೂ ಹಾಕೋಬೋದು. ಬೇಕಾದ್ರೆ 2 ಮೊಟ್ಟೆನೂ ಬೇಕಾದ್ರೆ ಹಾಕೋಬೋದು. 6 ಮೊಟ್ಟೆ ಮಿಕ್ಸ್ ಮಾಡ್ತಾರೆ. ನೀವು ಸ್ವಲ್ಪ ಉರಿನ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇವಾಗ ಆಯ್ತಾ ಬಂದಿದೆ. ನಮ್ಮಿಂದ ಇವಾಗ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡೋಣ. ನೋಡಿ ತುಂಬ ಚೆನ್ನಾಗಿದೆ. ಅಡುಗೆ ಎಲ್ಲ ಆಯಿತು. ಬಿಸಿ ಬಿಸಿ ಊಟ ಚೆನ್ನಾಗಿತ್ತು. ಊಟ ಮಾಡಿ ಆಯಿತು. ಆಮೇಲೆ ಸಂಜೆ ಹಾಗೆ ಏನಾದರೂ ತಿನ್ನಬೇಕು ಅಂತ ಮಖಾನ ತಿಂದೆ. ಅದಾದಮೇಲೆ ನಾವು ಹೋಗಿದ್ದು ನೆಕ್ಸ್ಟ್ ಡೇ ಒಂದು ಮದುವೆಗೆ ಹೋಗಿದ್ವಿ. ಸೊ ಮದುವೆಯಲ್ಲಿ ಸಮ್ ಕ್ಲಿಪ್ಪಿಂಗ್ಸ್ನ ರೆಕಾರ್ಡ್ ಮಾಡಿದ್ದೀನಿ. ಜಸ್ಟ್ ಹಾಕ್ತೀನಿ ನೋಡಿ.